ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ರೋಹಿತ್ ಬ್ಲಾಗಲ್ಲಿ ನನ್ನನ್ನು ತೊಗೊಂಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಚಿಕ್ಕಪೇಟೆನಲ್ಲಿ ಶಾಪಿಂಗ್ ಇದೆ. ರೋಹಿತ್ ವೆಡ್ಡಿಂಗ್ ಅಂತ ಏನಲ್ಲ, ಆ ಒಂದು ಶಾಪಿಂಗ್ ಮಾಡೋಕ್ಕೆ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಏನು ಹೇಳ್ಬೇಕಪ್ಪ, ಬೆಂಗಳೂರಿಗೆ ಬಂದಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಮದುವೆ ಬಟ್ಟೆ ಶಾಪಿಂಗ್ ಅಂತ ಬಂದರೆ ಫಸ್ಟು ಎಲ್ಲರ ತಲೆಯಲ್ಲಿ ಬರೋದೇ ಬೆಂಗಳೂರಿನಲ್ಲಿರುವಂತಹ ಚಿಕ್ಕಪೇಟೆ. ಸೊ ಇವತ್ತು ನಾವು ಕೂಡ ಅಲ್ಲಿಗೇ ಬಟ್ಟೆ ಶಾಪಿಂಗಿಗೆ ಬಂದಿದ್ದೀವಿ. ನಾನು ಹಾಗೆ ನನ್ನ ಜೊತೆ ನನ್ನ ಫಿಯಾನ್ಸೆ, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲೇ ಬಟ್ಟೆಯನ್ನು ಪರ್ಚೇಸ್ ಮಾಡಿದ್ವಿ. ಮನೆ ಹತ್ರ ಕೂಡ ಮದುವೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಯಿತು. ನಾವು ಫಸ್ಟು ಮಾಡಿಸಿದ್ದೇನೆ ಶಾಮಿಯಾನ ಹಾಕ್ಸಿದ್ವಿ. ಏನಕ್ಕೆ ಅಂದರೆ ಮನೆಗೆ ರಿಲೇಷನ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅವ್ರು ಬಂದಾಗ ಕೂತ್ಕೊಳ್ಳೋದಕ್ಕೆ, ಹಾಗೆ ಅವ್ರಿಗೆಲ್ಲರಿಗೂ ಸೇರಿಸಿ ಅಡುಗೆ ಮಾಡಬೇಕು ಅಂದರೆ ಆಚೆ ಕಡೆ ಒಂದು ಶಾಮಿಯಾನ ಇರಬೇಕು. ಸೊ ಅದಕ್ಕೋಸ್ಕರ ಈ ಥರ ಶಾಮಿಯಾನೆಲ್ಲ ಹಾಕ್ಸಿ ಚೇರ್ಸ್ ಎಲ್ಲ ತೊಗೊಂಡಿದ್ವಿ. ಸಾಂಗ್ಸ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಈ ಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಬ್ಬರೇ ಅಲ್ಲ, ನಮ್ಮ ಆಂಟಿ, ನಮ್ಮ ಅಂಕಲ್, ಹಾಗೆ ನಮ್ಮ ಮಮ್ಮಿ ಇವರೆಲ್ಲರೂ ಡ್ಯಾನ್ಸ್ ಎಲ್ಲ ಆಡಿ ಸಿಂಗಿಂಗ್ ಎಲ್ಲ ಮಾಡಿಕೊಂಡು ಈ ರೀತಿ ಎಂಜಾಯ್ ಮಾಡಿದ್ವಿ. ಮನೆಗೆ ರಿಲೇಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆಲ್ರೆಡಿ ನಮ್ಮ ಅಂಕಲ್ ಹಾಗೆ ಆಂಟಿ ಬಂದಿದ್ದರು, ಅಂದರೆ ರೋಹಿತ್ ಅವ್ರ ಫ್ಯಾಮಿಲಿ. ಸೊ ನೆಕ್ಸ್ಟ್ ಬಂದಿದ್ದೆ ನಮ್ಮ ಮಾಮ ಹಾಗೆ ಅತ್ತೆ ಹಾಗೂ ಅವರ ಮಕ್ಕಳು. ನನ್ನ ಮದುವೆ ಕಾರ್ಯಗಳನ್ನ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಒಂದು ಶಾಸ್ತ್ರ ಆಗಿರಲಿ, ಪೂಜೆ ಆಗಿರಲಿ, ಮುಂದೆ ನಿಂತು ಎಲ್ಲ ಕಾರ್ಯಗಳಲ್ಲೂ ಭಾಗಿಯಾಗಿ ಮಾಡಿಕೊಟ್ಟಿದ್ದು ಇವರೇನೇ. ನೋಡಪ್ಪ, ಏನೇನು ಫುಡ್ ಕುಕ್ ಮಾಡಿದ್ದೀರಾ ನೀವು ಇವತ್ತು ರಾತ್ರಿ ಗೋಬಿ ಮಂಚೂರಿ ಆಯಿತು, ಇವತ್ತು ಬೋಂಡ ಸೂಪು, ನನ್ನ ಜೊತೆಗೆ ಅನ್ನ ಸಾಂಬಾರು. ನಮ್ಮ ಡ್ಯಾಡಿ ಕೂಡ ಅಷ್ಟೇ ತುಂಬ ಎಕ್ಸೈಟೆಡಾಗಿ, ಖುಷಿಯಾಗಿ ಎಲ್ಲ ಮದುವೆ ಕಾರ್ಯಗಳನ್ನ ನೋಡಿಕೊಂಡು ಆರಾಮಾಗಿ ಚಿಲ್ ಮಾಡ್ತಾಯಿದ್ರು ಹೊರಗಡೆ ಕೂತ್ಕೊಂಡು. ರಿಲೇಷನ್ಸ್ಗೆಲ್ಲ ಮನೆಯಲ್ಲೇ ಅಡುಗೆ ಮಾಡಬೇಕಾಗಿದ್ದರಿಂದ ಈ ಥರದ್ದು ಒಂದು ದೊಡ್ಡ ಸ್ಟವ್ ಕೂಡ ತೊಗೊಂಡಿದ್ವಿ. ಹಾಗೆ ದೊಡ್ಡ ದೊಡ್ಡ ಪಾತ್ರೆಗಳನ್ನೂ ತೊಗೊಂಡಿದ್ವಿ. ಆ್ಯಂಡ್ ನೋಡ್ಬೋದು ಅನ್ನ ಮತ್ತು ಸಾರು ರೆಡಿ ಆಗ್ತಿದೆ. ಇದೇನು ಮಾಡ್ತಿದ್ಯಾ? ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಫುಡ್. ಏನು ಸರ್ವ್ ಮಾಡ್ತಿದ್ಯಾ? ಅನ್ನ ಸಾಂಬಾರು ಮತ್ತು ಉಪ್ಪಿಟ್ಟು. ಕಟಿ ಹಿಂಗಿದೆ ನಾನು. ಸೂಪರ್. ಮಾಮ ಚೆನ್ನಾಗಿದೆ ಊಟ? ಚೆನ್ನಾಗಿದೆ. ನನ್ನ ವ್ಲಾಗಿಗೆ ಹಾಯ್ ಮಾಡಿರಿ. ಇದ್ಯಾವುದಿದು? ಓಕೆ, ಊಟ ಮಾಡಿರಿ. ರೋಹಿತ್, ಅಡುಗೆ ನೀನೇ ಅಂತ ಮಾಡಿರೋದು? ಅಡುಗೆ ನೀನೇನೆ ಮಾಡಿರೋದು? ಅಂದರೆ ಹೆಲ್ಪ್ ಮಾಡಿರೋದು ನಾನು. ಏನು ಊಟ ಮಾಡ್ತಾ ಇದೆಯಮ್ಮ? ನಾನು ಅನ್ನ ಸಾಂಬಾರು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ. ಇದ್ರ ಮೇಲೆ ಪೇಪರ್ ಇಲ್ಲ, ಪೇಪರ್ ತರೋದಕ್ಕೆ ಕಳಿಸಿದ್ದೀನಿ. ನನಗೆ ಹೊಟ್ಟೆ ಹಶ್ವಾಗ್ತಾಯಿತ್ತು, ಹಾಗೆ ಕುತ್ಕೊಂಡು ಊಟ ಮಾಡ್ತಿದ್ದೀನಿ. ಓಕೆ, ಊಟ ಮಾಡಿ. ಲಿಕ್ಕಿ ಬ್ರೋ, ಗಣಿ ಬ್ರೋ, ಏನನ್ನ ಹೇಳಿ. ಏನು ಹೇಳಬೇಕು, ಇಷ್ಟೊಂದು ಮನೆ ಎಲ್ಲ ಅಲಂಕಾರ ಆಗ್ತಿದೆ. ಫ್ರೆಂಡ್ಸ್ ಜೊತೆ ಎಲ್ಲ ಕೂತಿದ್ದೀನಿ. ಎಲ್ಲ ಮನೆ ತುಂಬ ತುಂಬ ಓಡಾಡ್ತಿದೆ. ಹೇಳಿ ಅದೇನೋ ಹೇಳ. ರೋಹಿತ, ವಿಡಿಯೋ ಮಾಡಿ ಖುಷಿ ಪಡಬೇಡ, ನೀ ನೋಡಿ ಖುಷಿ ಪಡು. ಶುಭರಾತ್ರಿ. ಮುಂದೆ ನಿನಗೆ ಒಂದು ಕಾದಿದೆ ಬರಾತ್ರಿ. ಏನೇನು ಹೇಳಿ ಯಶು ಬ್ರೋ. ಯಶು ಬ್ರೋಗೆ ಮುಂದೆ ಮದುವೆ ಸೆಟ್ ಆಗುತ್ತೆ, ಈಗೂ ಉಂಟೆ. ಏನು ಯಶು ಬ್ರೋ. ಇದು ನೆಕ್ಸ್ಟ್ ಮಾರ್ನಿಂಗ್ ಚಪ್ರದ ಶಾಸ್ತ್ರ ಮುಗಿಸ್ಕೊಂಡು ಹಳದಿ ಸೆರೆಮನಿನ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ವಿ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಹಾಗೆ ನಮ್ಮ ಕ್ಲೋಸ್ ರಿಲೇಷನ್ಸ್ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಸೊ ನನ್ನ ರಿಲೇಷನ್ಸ್ ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರೆಲ್ಲ ಹಳದಿ ಸೆರೆಮನಿಗೆ ಬಂದಿದ್ದರು ಇವರೆಲ್ಲ ತುಂಬ ಕೋಆಪ್ರೇಟ್ ಮಾಡಿಕೊಂಡು ನನ್ನ ಹಳದಿ ಸೆರೆಮನಿನ ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡಿಕೊಟ್ರು. ನೋಡ್ಬೋದು, ಗಾಗಲ್ಸ್ ಎಲ್ಲ ಹಾಕ್ಕೊಂಡು ಚಿಲ್ಲಾಗಿ ಕೂತಿದ್ದೆ ಅಷ್ಟೇ. ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊತಿದ್ರು. ನನಗಿದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಈ ವ್ಲಾಗಿಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದಿದ್ದು. ಸೊ ನಾನು ವ್ಲಾಗ್ ಮಾಡೋಷ್ಟು ನನಗೆ ಟೈಮ್ ಕೂಡ ಇರಲಿಲ್ಲ. ಸೊ ನಾ ಇದುವರೆಗೂ ಯಾವುದು ಹಳದಿ ಸೆರೆಮನಿಗೆ ನನ್ನ ಫ್ರೆಂಡ್ಸ್ದಾಗಿರಲಿ, ನಮ್ಮ ರಿಲೇಷನ್ಸ್ದಾಗಿರಲಿ ಯಾರ್ದೂ ಹಳದಿ ಸೆರೆಮನಿ ಅಥವಾ ಹಳದಿ ಪ್ರೋಗ್ರಾಮ್ನ ಅಟೆಂಡ್ ಮಾಡಿರಲಿಲ್ಲ. ಸೊ ಏನೇನಿರುತ್ತೆ ಅವತ್ತಿನ ದಿನ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಈ ಥರ ನೋಡ್ಬೋದು, ಆರತಿ ಆಗಿದ ತಕ್ಷಣ ಬಿಸಿ ಬಿಸಿ ನೀರು, ಫಸ್ಟು ತಣ್ಣೀರು ಹಾಕ್ತೀನಿ ಅಂತ ಹೇಳಿದ್ರು. ಬಟ್ ಆದ್ರೂ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ತಲೆ ಮೇಲೆ ಅದೇನೋ ಇಟ್ಕೊಂಡಿದ್ರು. ನನಗೂ ಅದರ ಐಡಿಯಾ ಇಲ್ಲ ಏನು ಅಂತ.
ಮೇಲ್ಗಡೆಯಿಂದ ಹಾಕ್ತಾಯಿದ್ರು. ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇನೆ. ಸೊ ಇದು ನೆಕ್ಸ್ಟ್ ಡೇ ಚಪ್ಪರನ ಹಾಕೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಸೊ ಚಪ್ಪರ ನಾವು ಹಾಕೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಮ್ಮ ಮಾಮಂದಿರು ಅಥವಾ ನಮ್ಮ ರಿಲೇಷನ್ಸ್ ಏನಿದ್ರು ಅವರು ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿ ಇದ್ದರು. ಅಂದರೆ ನನ್ನ ಮದುವೆ ಕಾರ್ಯಗಳಲ್ಲೇ ಬ್ಯುಸಿ ಇದ್ದರು. ಸೊ ಚಪ್ಪರ ಹಾಕೋದಕ್ಕೆ ನಾವು ಒಬ್ರಿಗೆ ಒಪ್ಪಿಸಿದ್ವಿ. ಅವರು ಚಪ್ಪರನ ಮಾತ್ರ ಹಾಕ್ಕೊಟ್ಬಿಟ್ಟು ಹೋದರು. ಇದನ್ನೆಲ್ಲ ನೋಡ್ಕೊತಾ ಇದ್ದಿದ್ದು ನನ್ನ ತಮ್ಮ ರೋಹಿತನೇ. ಸೊ ಮದುವೆ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡು ಎಲ್ಲನೂ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಆ್ಯಂಡ್ ಮದುವೆ ಚಪ್ರದ್ದು ಏನು ಡೆಕೋರೇಷನ್ ಇತ್ತು ಅದನ್ನು ನಾವೇ ಮಾರ್ನಿಂಗ್ ಮಾಡಿದ್ವಿ. ಅದು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದಾರೆ ಅಂತ. ಸೊ ಇವತ್ತಿನ ದಿನ ಬರೀ ಚಪ್ರ ಹಾಕಿದ್ದಷ್ಟೇ, ಬಿಕಾಸ್ ಇವತ್ತಿನ ದಿನವೇ ಹೂವು ಹಾಕಿದ್ರೆ ಅದು ಬಾಡೋಗ್ಬಿಡ್ಬೋದು ಬೆಳಗ್ಗೆ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ರಿಸೆಪ್ಷನ್ ಡೇ ಇರುತ್ತಲ್ಲ ಆವತ್ತಿನ ದಿನನ ಮಾರ್ನಿಂಗ್ ನಮ್ಮ ಅಂಕಲ್ ಅವರೆಲ್ಲ ಹೂವುಗಳಲ್ಲಿ ಡೆಕೋರೇಷನ್ ಮಾಡಿದ್ರು. ಸೊ ಅದೇ ದಿನವೇ ಲೈಟಿಂಗ್ಸ್ ಕೂಡ ಹಾಕೋರು ಬಂದಿದ್ದರು. ಮನೆ ತುಂಬ ಫುಲ್ ಗ್ರ್ಯಾಂಡಾಗಿ ಕಾಣ್ತಿತ್ತು. ಕಂಪ್ಲೀಟ್ ಫುಲ್ 4 ಸೈಡ್ಸ್ ಕೂಡ ನಾವು ಲೈಟಿಂಗ್ ಹಾಕ್ಸಿದ್ವಿ. ಸೊ ಇದನ್ನು ನೋಡ್ಕೊಂಡಿದ್ದು ನನ್ನ ತಮ್ಮ ಲಿಖಿತ್. ನಾನು ಒಂದೊಂದು ವರ್ಕ್ಗಳನ್ನ ಅವರವರು ಅಸೈನ್ ಮಾಡ್ಕೊಂಬಿಟ್ಟಿದ್ರು. ಹೇಳಿದ್ನಲ್ಲ, ಯಾರೂ ಫ್ರೀಯಾಗೇ ಇರಲಿಲ್ಲ. ಎಲ್ಲರೂ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಬಿಟ್ಟಿದ್ರು. ಸೊ ಇವತ್ತಿನ ದಿನ ನೈಟ್ ನಮ್ಮ ತಮ್ಮ ಕುಕ್ ಮಾಡ್ತಾಯಿದ್ದ ಲಿಖಿತ್ತು. ಸೊ ಈ ವಿಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿರೋದು ರೋಹಿತನೇ. ನಾನಂತೂ ಫುಲ್ ಬ್ಯುಸಿಯಾಗಿರ್ತಿದ್ದೆ. ಆ ಕೆಲಸ ಈ ಕೆಲಸ, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರೋದು ರೋಹಿತನೇ. ದೊಡ್ಡಪ್ಪ ಏನು ನಡೀತಿದೆ ಇಲ್ಲಿ? ಚಪ್ರಕ್ಕೆ ಹಾರ ಹಾಕ್ತಾ ಇದ್ದಾರೆ, ಡೆಕೋರೇಷನ್ ವರ್ಕ್ ನಡೀತಾ ಇದೆ. ಒಡಗೇನಹಳ್ಳಿ ಮೂರ್ತಿ ಅವರು ಡೆಕೋರೇಷನ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರೇ ಆಗ್ತಾ ಇದ್ದಾರೆ. ಭಾಳ ನೀಟಾಗಿ ಬರ್ತಾ ಐತೆ. ಕೆಳಗಡೆ ಬಿಡಬೇಕು ಮೂರ್ತಿ. ಆಯ್ 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 ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಶಾಸ್ತ್ರಗಳಿದೆ. ಸೊ ಫಸ್ಟ್ ಶಾಸ್ತ್ರಗಳನ್ನ ನಾವು ಸ್ಟಾರ್ಟ್ ಮಾಡಿದ್ದು ರಿಸೆಪ್ಷನ್ ಡೇ ದಿನ, ಅಂದರೆ ಗಂಗೆ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ವಿ. ನನಗಿಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಕ್ಲಿಪ್ ಇರೋವಂಥದ್ದು ಗಂಗೆ ಪೂಜೆ. ಹಾಗೆ ಇದನ್ನು ಮುಗಿಸ್ಕೊಂಡು ನಾಗರ ಪೂಜೆಗೆ ಹೊರಟ್ವಿ. ನಮ್ಮ ಮನೆಗೆ ಹತ್ತಿರ ಇರುವಂತಹ ಒಂದು ದೇವಸ್ಥಾನದಲ್ಲೇ ನಾಗರ ಪೂಜೆಗೆ ಅಂತ ಬಂದಿದ್ವಿ. ಸೊ ತುಂಬ ಜನ ಬಂದಿರಲಿಲ್ಲ. ನಮ್ಮ ಅತ್ತೆ, ನಮ್ಮ ಅಮ್ಮ ಆ್ಯಂಡ್ ನಮ್ಮ ಆಂಟಿ ಬಂದಿದ್ವಿ. ಸೊ ಇಲ್ಲಿ ನಾಗರ ಪೂಜೆನ ಮಾಡಿಕೊಂಡು ಡೈರೆಕ್ಟ್ ನಾವು ಚೌಲ್ಟ್ರಿ ಕಡೆಗೆ ಹೊರಟ್ವಿ. ಎಲ್ಲರೂ ಚೌಲ್ಟ್ರಿ ಕಡೆಗೆ ಹೊರಟ್ವಿ. ಹೊರಗಿಂತ ಮುಂಚೆ ನಮ್ಮ ವೆಹಿಕಲ್ಸಿಗೆ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತೆಂಗಿನಕಾಯಿನ ಹೊಡೆದು ದೇವ್ರನ್ನ ನೆನೆಸ್ಕೊಂಡು ನಮ್ಮ ಜರ್ನಿನ ಚೌಲ್ಟ್ರಿ ಕಡೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಕಡೆ ತೋರಿಸಿ
ಸೊ ನೋಡಿದ್ರಲ್ಲ, ಫೈನಲಿ ತಾಳಿ ಕಟ್ಟಿದ್ದು ಆಯಿತು. ನನಗೆ ರಿಸೆಪ್ಷನ್ದು ಕೆಲವೊಂದು ಕ್ಲಿಪ್ಸ್ ಸಿಗಲಿಲ್ಲ, ಬಿಕಾಸ್ ಎಲ್ಲರೂ ಬ್ಯುಸಿಯಾಗಿದ್ವಿ. ನಾನು ಕೂಡ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಹಾಗೆ ನಾನು ಯಾರಿಗೂ ಹೇಳೂ ಇರಲಿಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ನನಗೆ ವ್ಲಾಗಿಗೆ ಬೇಕು ಅಂತ. ಎಲ್ಲರೂ ಅವ್ರವ್ರ ಪಾಡಿಗೆ ಅವರೆಲ್ಲ ಬ್ಯುಸಿಯಾಗಿಬಿಟ್ಟಿದ್ರು. ಸೊ ಲಾಸ್ಟ್ ಕ್ಲಿಪ್ ಅದೇನೇ ನೀವು ನೋಡಿದ್ರಲ್ಲ, ತಾಳಿ ಕಟ್ಟಿದ್ದು ಅದೊಂದು ಸಿಕ್ಕಿದ್ದು. ಸೊ ನಮ್ಮ ಬ್ರದರ್ ಅಂದರೆ ನನ್ನ ಲಿಖಿತ್ ರೆಕಾರ್ಡ್ ಮಾಡ್ಕೊಂಡಿದ್ದ. ಸೊ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಚೌಲ್ಟ್ರಿಯಿಂದ ಮನೆಗೆ ಬಂದು ನನ್ನ ವೈಫ್ ಇವಾಗ ಅಕ್ಷರ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಪೂಜೆ ಮಾಡಿದ್ದೆಲ್ಲ ಆಗಿದ್ಮೇಲೆ ಎಲ್ಲ ರಿಲೇಷನ್ಸ್ ಎಲ್ಲ ಬೀಳ್ಕೊಡುಗೆ ಸಮಾರಂಭ ಅವ್ರನ್ನೆಲ್ಲ ಮನೆಗೆ ಕಳಿಸ್ಕೊಟ್ಟು ಸೊ ನಾವೆಲ್ಲ ಸುಧಾರಿಸ್ಕೊಂಡು ಕೂತ್ಕೊಂಡ್ವಿ. ಸೊ ಇನ್ನು ಮುಂದೆ ನನ್ನ ಜೊತೆ ವ್ಲಾಗಲ್ಲಿ ಇಷ್ಟು ದಿನ ನಾನು ಒಬ್ಬನೇ ನೋಡ್ತಾ ಇದ್ರಿ, ಇನ್ನು ಮುಂದೆ ನನ್ನ ಜೊತೆ ಅಕ್ಷರ ಕೂಡ ಇರ್ತಾಳೆ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.